ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಮಾಸ ಭವಿಷ್ಯದ ವಿಶೇಷ ಸಂಚಿಕೆ ಸಿಂಹರಾಶಿಯವರ ಆಗೋಗಿನ ಬಗ್ಗೆ, ಗುರು ಸಂಚಾರದಿಂದ ಸಿಂಹರಾಶಿಯವರಿಗೆ ಈ ನವೆಂಬರ್ ತಿಂಗಳು ಲಾಭದಾಯಕವ, ಈ ವಿಚಾರದಲ್ಲಿ ಅವರು ಕೊಂಚ ಮಟ್ಟಿಗೆ ಎಚ್ಚರಿಕೆಯನ್ನು ತಪ್ಪಿದರೆ ದೊಡ್ಡ ಗಂಡಾಂತರ ಕಾದಿದೆ. ಸಿಂಹರಾಶಿಯವರಿಗೆ ಈ ಮಾಸದಲ್ಲಿ ಪ್ರಮುಖವಾಗಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಲಾಭದಾಯಕವಾಗತ್ತೆ, ಹಣಕಾಸು ವೃದ್ಧಿ ಆಗತ್ತೆ, ಲಕ್ಷ್ಮಿ ಅನುಗ್ರಹವಾಗತಕ್ಕಂಥದ್ದು. ಅಂದರೆ ಏನು ಹಣಕಾಸಿನ ಮುಂಗಟ್ಟನ್ನು ಕೆಲವರು ಮಾತ್ರ ಸಿಂಹರಾಶಿಯವರು ಎದುರಿಸ್ತಾ ಇರ್ತೀರ, ಅಥವಾ ಹಣಕಾಸು ಬರ್ತಾ ಇರುತ್ತೆ, 10 ರೂಪಾಯಿ ಅಷ್ಟು ಸಂಪಾದನೆ ಆದರೆ 10 ರೂಪಾಯಿ ಅಷ್ಟು ಖರ್ಚೇ ಇರುತ್ತೆ ಸಿಂಹರಾಶಿಯವರಿಗೆ. ಆದರೆ ಈ ಮಾಸದಲ್ಲಿ ಕೊಂಚ ಮಟ್ಟಿಗೆ ಖರ್ಚು ಕಮ್ಮಿ ಇರುತ್ತೆ, ಲಾಭ ಜಾಸ್ತಿ ಆಗತಕ್ಕಂಥದ್ದು, ಹಣಕಾಸಿನ ಅನುಗ್ರಹ ಕೂಡ ಮನೇಲಿ ಚೆನ್ನಾಗಾಗತ್ತೆ, ಲಕ್ಷ್ಮಿ ಮನೆಯಲ್ಲಿ ಯಥೇಚ್ಛವಾಗಿ ನೆಲೆಸ್ತಾಳೆ. ಅದೇ ರೀತಿ ಸಿಂಹರಾಶಿಯವರಿಗೆ ಪ್ರಮುಖವಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶ. ಅಂದರೆ ತುಂಬ ದಿನದಿಂದ ಹುಡುಕ್ತಾ ಇರ್ತೀರ ಕೆಲಸ ಕಾರ್ಯಗಳಿಗೆ, ನನಗೊಂದು ಕೆಲಸ ಸಿಗಬೇಕು. ಈಗಿನ ತುಂಬ ಜನದ್ದೊಂದು ಕಷ್ಟ ಅಂತ ಹೇಳಿದ್ರೆ, ತುಂಬ ಜನ ಬಂದವರು ಹೇಳ್ತಿರ್ತಾರೆ ನನ್ನ ಹತ್ರ, ನನಗೆ ಚೆನ್ನಾಗಿರತಕ್ಕಂಥ ಒಂದು ಕೆಲಸ ಸಿಗ್ತಾ ಇಲ್ಲ, ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರತಕ್ಕಂಥ ಕೆಲಸ ಸಿಗ್ತಾ ಇಲ್ಲ ಅಂತ ಒಬ್ಬರು ಹೇಳಿದ್ರೆ, ಇನ್ನೊಬ್ಬರು ಸರ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಆದರೆ ತೃಪ್ತಿಕರವಾಗಿ ಅನ್ನಿಸ್ತಾ ಇಲ್ಲ ಕೆಲಸ, ಏನೋ ನನಗೊಂದು ಸ್ಯಾಲ್ರಿ ಬೇಕು, ಕಮಿಟ್ಮೆಂಟಿಗೆ ಸಿಗಾಕೊಂಡ್ಬಿಟ್ಟಿದ್ದೀನಿ ಅಂಥೇಳಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರ. ಖಂಡಿತ ತಪ್ಪು. ನನಗೆ ಭಾವನೆಗಳು ಅರ್ಥ ಆಗತ್ತೆ, ಈ ತಿಂಗಳು ನಿಮಗೆ ಕೆಲಸ ಸಿಗೋದಿಲ್ಲ, ಆದರೆ ನಿಮ್ಮ ಫಿನಾನ್ಷಿಯಲ್ ಒಂದು ತಿಂಗಳು ನಿಮ್ಮೊಂದು 10,000 ಬರಲಿ, ನಿಮ್ಮ ಕೆಪಾಸಿಟಿ ಗೊತ್ತಿರುತ್ತೆ, ನನಗೆ 25,000 30,000 ತೆಗೆದುಕೊಳ್ಳೋ ಕೆಪಾಸಿಟಿ ನಿಮಗಿದೆ, ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಆದರೆ ಆ ಒಂದು ತಿಂಗಳು ಸುಮ್ಮನೆ ಕೂತಿದ್ರೆ 10,000 ಯಾರು ಕೊಡ್ತಾರೆ? ಕೊಡಲ್ಲ ತಾನೆ. ಖಂಡಿತವಾಗಿಯೂ ಸುಮ್ಮನೆ ಕೂತ್ಕೊಳ್ಳೋ ಬದಲು ಏನಾದರೂ ಒಂದು ಕೆಲಸವನ್ನು ಮಾಡಿ, ಆರ್ಥಿಕವಾಗಿ ಕೊಂಚ ಮಟ್ಟಗಾದರೂ ಚೇತರಿಸ್ಕೊಳ್ಳೋ ಅವಕಾಶಗಳನ್ನು ಭಗವಂತ ಕೊಟ್ಟಾಗ ಮಿಸ್ ಮಾಡ್ಕೊಳ್ಬೇಡಿ. ಒಂದು. ಎರಡನೇದು ಏನು ಮಾಡ್ತಾರೆ, ಕೆಲವರು ಕೆಲಸ ಸಿಗುತ್ತೆ ಹೋಗ್ತಾರೆ, ಅಟ್ಮಾಸ್ಫಿಯರ್ ಸೆಟ್ ಆಗ್ತಿರೋದಿಲ್ಲ, ಏನೋ ಕಂಪ್ನಿಗೆ ಹೋದ್ರೆ ಒಂಥರ ನೆಗ್ಲೆಕ್ಟ್ ಮಾಡತಕ್ಕಂಥದ್ದು, ಮೊದಲು ಆ ಕಂಪ್ನಿಲಿ ಅಷ್ಟು ಫೆಸಿಲಿಟೀಸ್ಗಳಿತ್ತು, ಕೂತ್ಕೊಳ್ಳೋಕ್ಕಾಗಿತ್ತು, ಹೀಗಿತ್ತು, ಈ ಥರ ಇಲ್ಲ. ಈ ಪದಗಳನ್ನು ಏನಕ್ಕೆ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊನ್ನೆ ಬಂದವರ ಸಮಸ್ಯೆ ಹೀಗೇ ಇತ್ತು. ದೊಡ್ಡ ಪ್ರತಿಷ್ಠಿತ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಅವ್ರಿಗೆ ಅಟ್ಮಾಸ್ಫಿಯರ್ ಚೆನ್ನಾಗಿಲ್ವಂತೆ. ಅಟ್ಮಾಸ್ಫಿಯರ್ ಏನು ಚೆನ್ನಾಗಿಲ್ಲ ಅರ್ಥ ಆಗುತ್ತೆ. ಯಾರೋ ಮ್ಯಾನೇಜರ್ ಏನೋ ತುಂಬ ಕಿರಿಕಿರಿ ಮಾಡ್ತಿರ್ತಾರೆ, ಸಹೋದ್ಯೋಗಿಗಳು ತುಂಬ ಮಾನಸಿಕ ಹಿಂಸೆ ಕೊಡ್ತಿರ್ತಾರೆ, ವ್ಯಕ್ತಿಗತ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿರ್ತಾರೆ. ಆವಾಗ ಪರಿಸ್ಥಿತಿ ಚೆನ್ನಾಗಿಲ್ಲ, ಅಟ್ಮಾಸ್ಫಿಯರ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಅದೆಲ್ಲ ಸಮಸ್ಯೆ ಅಂದರೆ ಆ ಪರಿಸರ ಚೆನ್ನಾಗಿಲ್ವಂತೆ, ವಾತಾವರಣ ಚೆನ್ನಾಗಿಲ್ಲ ಸರ್, ಅಷ್ಟು ಗಿಡಗಳೇನಿಲ್ಲ, ಕೂತ್ಕೊಂಡ್ರೆ ನಿಮ್ಮದೇ ಫೀಲ್ ಆಗಬೇಕು, ಅಥವಾ ಅಟ್ಮಾಸ್ಫಿಯರ್ ಏನಿಲ್ಲ, ಅದೇ ಗೋಡೆಗಳು, ಏನಾದ್ರ ಮೇಲೇನು ಬರ್ಸಿಲ್ಲ. ಅರ್ಥ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಬಂದಿರತಕ್ಕಂಥದ್ದು ಕೆಲಸವನ್ನು ಮಾಡೋದಕ್ಕೆ, ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ. ಖಂಡಿತ ನೀವೇನು ಎಕ್ಸ್ಪೆಕ್ಟೇಷನ್ಸ್ ಅಂತ ಒಂದೇನು ಪದ ಬಳಸ್ತೀರ ಗೊತ್ತಾ ಸ್ಯಾಲ್ರಿ ವಿಚಾರಕ್ಕೆ, ಆ ವಿಚಾರ ಖಂಡಿತವಾಗಿ ಭಗವಂತ ದ್ವಿಗುಣ ಮಾಡಿಕೊಡ್ತಾನೆ. ಬಂದಿರೋದು ಕೆಲಸ ಮಾಡೋಕ್ಕೆ ಕೆಲಸ ಮಾತ್ರ ಮಾಡತಕ್ಕಂಥ ಮನಸ್ಥಿತಿ ಇರಬೇಕು. ಏನಕ್ಕೆ ಸಿಂಹರಾಶಿಯವರಿಗೆ ಈ ಪದಗಳನ್ನು ಒತ್ತಿ ಬಳಸಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಕೆಲಸ ಕಾರ್ಯ ಸಿಗ್ತಾ ಇಲ್ಲ, ಅನುಕೂಲಗಳಾಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದೀರ. ಈ ತಿಂಗಳು ಖಂಡಿತವಾಗಿಯೂ ಅವಕಾಶಗಳು ಯಥೇಚ್ಛವಾಗಿ ಸಿಗುತ್ತೆ, ಅದನ್ನು ಬಳಸ್ಕೊಳ್ಳಿ. ಈ ಥರ ಒಂದಷ್ಟು ರೀಸನ್ಸ್ಗಳನ್ನ ಕೊಟ್ಟು ಮತ್ತೆ ಪೋಸ್ಟ್ಪೋನ್ ಮಾಡ್ಕೊಳತಕ್ಕಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಬೇಡಿ, ತುಂಬ ಕಷ್ಟವಾಗತ್ತೆ. ಹಾಗೆ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಒಳ್ಳೆ ಲಾಭವನ್ನು ಕೂಡ ನೀವು ನೋಡ್ತೀರ. ವ್ಯಾಪಾರದಲ್ಲಿ ಲಾಭ ಜಾಸ್ತಿ ಆಗುತ್ತೆ. ಪ್ರೇಮಿಗಳಿಗೆ ಈ ಮಾಸದಲ್ಲಿ ನಿಮ್ಮ ಬಾಂಧವ್ಯ ಸಂಬಂಧಗಳು ಯಥೇಚ್ಛವಾಗಿ ವೃದ್ಧಿ ಆಗತಕ್ಕಂಥದ್ದು, ನಿಮ್ಮಲ್ಲಿರತಕ್ಕಂತಹ ಒಂದಷ್ಟು ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಅಂದರೆ ಸಂಬಂಧದಲ್ಲಿ ಬಂದಿರತಕ್ಕಂಥ ಸಣ್ಣ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಅದೇ ರೀತಿ ನಿಮ್ಮ ಬಾಂಡಿಂಗ್ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆಗುತ್ತೆ. ಅದೇ ರೀತಿ ಈ ಮಾಸದಲ್ಲಿ ಪ್ರಮುಖವಾಗಿ ಕೃಷಿಕರಿಗೆ ಒಳ್ಳೆಯ ಲಾಭದಾಯಕ ಮಾಸ. ನೀವೇನು ಬೆಳೆದಿರ್ತೀರ ಅದನ್ನು ಈ ಮಾಸದಲ್ಲಿ ವ್ಯಾಪಾರವನ್ನು ಮಾಡಿ ಖಂಡಿತ ಲಾಭವನ್ನು ನೀವು ಕಾಣಬಹುದು. ಅದೇ ರೀತಿ
ಈ ಮಾಸ ಪ್ರಮುಖವಾಗಿ ಯಾರು ಟ್ರಾವೆಲ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೋ ಸಿಂಹರಾಶಿಯಲ್ಲಿ, ಅಥವಾ ಗ್ರೂಪ್ ಆರ್ಗನೈಸೇಷನ್ ಯಾರು ಮಾಡ್ತಿರ್ತಾರೋ, ಅಥವಾ ಒಂದು ಟ್ರಾವೆಲ್ ಕಾರನ್ನು ಇಟ್ಕೊಂಡಿರ್ತೀರ, ಬಸ್ಸಸ್ಗಳನ್ನ ಇಟ್ಕೊಂಡಿರ್ತೀರ, ಅಥವಾ ಒಬ್ಬ ವ್ಯಕ್ತಿಗೆ ಟ್ರಾವೆಲ್ಗೆ ಗೈಡಾಗಿ ಏನೋ ಸಜೆಸ್ಟ್ ಮಾಡಿ ಒಂದು ಹೆಲ್ಪನ್ನು ಮಾಡ್ತಿರ್ತಿರಲ್ಲ, ಒಂದು ಇದನ್ನೇ ಉದ್ಯೋಗ ಅಂತ ಯಾರು ಮಾಡ್ಕೊಂಡಿರ್ತಾರೋ ಅವರಿಗೆ ಲಾಭದಾಯಕವಾಗಿರುತ್ತೆ. ಖಂಡಿತವಾಗಿಯೂ ಈ ಮಾಸ ನೀವು ಹಣಕಾಸನ್ನು ಯಥೇಚ್ಛವಾಗಿ ನೋಡ್ಬೋದು. ಅದೇ ರೀತಿ ಯಾರು ಅಲಂಕಾರಿಕ ವಸ್ತುಗಳನ್ನು ವ್ಯಾಪಾರ ವ್ಯವಹಾರವನ್ನು ಮಾಡ್ತಾರೋ, ಅಥವಾ ಈವೆಂಟ್ ಮ್ಯಾನೇಜ್ಮೆಂಟ್, ಫೋಟೋಗ್ರಫಿ ಆ ಥರದ್ದು ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಾರೋ ಅವರಿಗೆ ಈ ಮಾಸ ಲಾಭದಾಯಕ ಮಾಸ. ದ್ವಿಗುಣ ಇಂದಿನ ತಿಂಗಳಿಗೆ ಹೋಲಿಸ್ಕೊಂಡ್ರೆ 2 ಪಟ್ಟಷ್ಟು ಲಾಭವನ್ನು ಈ ಮಾಸದಲ್ಲಿ ನೀವು ಕಾಣ್ಬೋದು. ಖಂಡಿತವಾಗಿಯೂ ಈ ಎಲ್ಲ ವಿಚಾರಗಳಲ್ಲೂ ನಿಮಗೆ ಲಾಭದಾಯಕವಾಗಿರುತ್ತೆ. ಪ್ರಮುಖ ಸಿಂಹರಾಶಿಯವರಿಗೆ ಶತ್ರುವಿನ ಭಯ ಯಾರಿಗಿದೆಯೋ ಅಥವಾ ಶತ್ರುವಿನ ಕಾಟ ಯಾರಿಗಿದೆಯೋ ಅವರಿಗೆ ಆ ಎಲ್ಲ ಸಮಸ್ಯೆಗಳು ದೂರವಾಗತ್ತೆ. ಅಂದರೆ ನೀವು ಅಂದ್ಕೊಂಡಿರ್ತೀರ ಈ ಶತ್ರುವಿನಿಂದ ಕಾಟ ಸಾಕಾಗ್ಬಿಟ್ಟಿದೆ, ಏನೇ ಒಳ್ಳೇದು ಮಾಡು, ಏನೇ ಶುಭ ಮಾಡು, ಒಂದು ಕೊಂಕನೇ ಎತ್ತುತ್ತಾರೆ. ಎಷ್ಟೇ ಸರಿ ಮಾಡಿದ್ರು ಕೂಡ ಜನರ ವಿರುದ್ಧ ನನ್ನನ್ನು ಎತ್ಕೊಳ್ತಾರೆ, ಮಿಸ್ಲೀಡ್ ಮಾಡ್ತಿರ್ತಾರೆ. ಅದೇ ರೀತಿ ಜನರ ಹತ್ರ ನನ್ನ ಬಗ್ಗೆ ತಪ್ಪು ಭಾವನೆಗಳನ್ನು ಬಿತ್ತತಕ್ಕಂತಹ ಮಾತುಗಳನ್ನು ಆಡ್ತಾ ಇರ್ತಾರೆ. ಕೇಳಿ ಕೇಳಿ ನನಗೆ ಸಾಕಾಗ್ಬಿಟ್ಟಿದೆ, ಎಷ್ಟು ಹೇಳಿದ್ರು ಕೂಡ ತನ್ನನ್ನು ತಾವು ತಿತ್ಕೊಳ್ತಾ ಇಲ್ಲ ಅಂತ ತುಂಬ ಭಾವನೆಗಳು ಕೆಲವರ ವಿರುದ್ಧ ಇರುತ್ತೆ ನಿಮಗೆ. ಅಂದರೆ ಅವರು ನಾನೇನು ಸಮಸ್ಯೆ ಮಾಡೋಲ್ಲ, ಅವರು ನನಗೇನು ಸಮಸ್ಯೆ ಮಾಡೋದು ಬೇಡ, ಅವ್ರ ಜೀವನ ಅವ್ರು ನೋಡ್ಕೊಳ್ಳಿ, ನನ್ನ ಜೀವನ ನಾನು ನೋಡ್ಕೊಳ್ತೀನಿ ಅಂತ ಮನಸ್ಥಿತಿಯಲ್ಲಿ ನೀವು ಇದ್ದರೂ ಕೂಡ ಅವರು ಸದಾಕಾಲ ನಿಮ್ಮನ್ನು, ನಿಮ್ಮ ಕೆಲಸ ಕಾರ್ಯವನ್ನೇ ಅವರ ಕೊಂಕು ಮಾತಾಡಿ ನಿಮಗೆ ಅರ್ಟ್ ಮಾಡತಕ್ಕಂಥದ್ದಾಗಿರ್ಬೋದು, ಅಥವಾ ಮಾನಸಿಕವಾಗಿ ನಿಮಗೆ ಹಿಂಸೆ ಕೊಡತಕ್ಕಂಥದ್ದಾಗಿರ್ಬೋದು. ಈ ಎಲ್ಲ ವಿಚಾರಗಳಿಗೆ ಈ ಮಾಸ ನೀವು ಉತ್ತಮ ಧೈರ್ಯವನ್ನು ಮಾಡಿಕೊಂಡು ಒಂದು ಫುಲ್ ಸ್ಟಾಪ್ ಇಡ್ತೀರ. ಅಂದರೆ ಅವರ ವಿರುದ್ಧ ನಿಮಗೆ ಒಳ್ಳೆಯ ಜಯತ್ವ ಪ್ರಾಪ್ತಿಯಾಗತ್ತೆ. ಖಂಡಿತವಾಗಿಯೂ ಅದನ್ನು ಮಾಡಿ. ಯಾವಾಗಲೂ ಕೂಡ ನಮ್ಮ ಸುತ್ತಲಿನ ವಾತಾವರಣ ಶುದ್ಧಿಯಿಂದಿರತಕ್ಕಂಥದ್ದು. ನೀವು ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿ ಬೆಳಿಬೇಕು ಅಂದರೆ ಶತ್ರುಗಳಿರಬೇಕು. ಆಟೋಮೆಟಿಕ್ಲಿ ಅವ್ರು ನಮ್ಮನ್ನ ಕರೆಕ್ಷನ್ಸ್ ಮಾಡ್ತಾ ಹೋಗ್ತಾರೆ, ನನಗೆ ಅರ್ಥ ಆಗುತ್ತೆ. ಆದರೆ ಹಿತಶತ್ರುವಿನ ಕಾಟಗಳಿರುತ್ತಲ್ಲ, ಅದು ಯಾರೂ ಕೂಡ ತಡೆಯೋಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಜೊತೆಗೆ ಇದ್ದು ನಿಮಗೆ ಹಳ್ಳವನ್ನು ತೋಡ್ಬಿಡ್ತಾರೆ. ಥರದ್ದು ಎಷ್ಟೋ ಜನಕ್ಕೆ ಆಗಿರುತ್ತೆ, ವಿಡಿಯೋ ನೋಡ್ತಿದ್ದವ್ರಿಗೂ ಅದು ಗಮನಕ್ಕೆ ಬಂದಿರುತ್ತೆ. ನಿಮ್ಮ ಲೈಫಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅಂಥವ್ರು ಯಾರು ಅಂತ ನೀವು ಕೂಡ ಗುರುತಿಸ್ಕೊಂಡಿರ್ತೀರ. ಅಂಥವರನ್ನು ಈ ಮಾಸದಿಂದಲೇ ದೂರ ಇಡಿ. ಇಲ್ಲದಿದ್ದರೆ ಭವಿಷ್ಯದಲ್ಲಿ ದೊಡ್ಡ ಗಂಡ ಅಂತವೇ ನಿಮಗೆ ಕಾದಿದೆ. ಗೊತ್ತಿರುತ್ತವೆ ಇಂಥವ್ರು ನಂಗೆ ಇಂಥ ಸಮಸ್ಯೆ ಮಾಡಿರ್ತಾರೆ ಅಂತ. ದೂರ ಇಡಿ. ಅವರಿಂದ ನಿಮಗೆ ಕೋಟಿಯಷ್ಟು ಲಾಭವಾದರೂ ಪರವಾಗಿಲ್ಲ, ದೂರ ಇಡಿ. ಇಲ್ಲದಿದ್ದರೆ ದೊಡ್ಡ ಸಮಸ್ಯೆಯನ್ನು ನಿಮ್ಮ ಕೈಯಾರ ನೀವೇ ತಲೆ ಮೇಲೆ ಹಾಕೊಂಡಂತರ ಆಗುತ್ತೆ. ಸಿಂಹರಾಶಿಯವರು ಈ ವಿಚಾರದಲ್ಲಿ ಜಾಗ್ರತೆಯಿಂದ ಇರತಕ್ಕಂಥ. ಸಿಂಹರಾಶಿಯವರಿಗೆ ಈ ಮಾಸದಲ್ಲಿ ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಡೆತಡೆಗಳು ಜಾಸ್ತಿಯೇ ಆಗ್ತಾ ಇರುತ್ತೆ. ಅಂದರೆ ಈ ಮಾಸ ನೀವೇನೇ ಶುಭವನ್ನು ಮಾಡಿ ಸಕ್ಸಸ್ ಸಿಗುತ್ತೆ, ಬಟ್ ಆ ಪ್ರೋಸೆಸ್ ಇರುತ್ತೆ ಗೊತ್ತಾ, ಅಡೆತಡೆಗಳು, ನಿಷ್ಠೂರ, ಮನಸ್ತಾಪ ಹೀಗೇ ಇರುತ್ತೆ ಅಂತ ಹೇಳಿದ್ವಿ. ನಿಮ್ಗೆ ಹೆಂಗೆ ಅನಿಸ್ಬಿಟ್ಟಿರುತ್ತೆ ಅಂದರೆ ನಾನು ಯಾಕಾರ ಶುರು ಮಾಡಿದ್ದೋ ಅನ್ನೋ ಮನಸ್ಥಿತಿ ನಿಮಗೆ ತಲೆಗೆ ಒಕ್ಕೋ ಥರ ಆಗಿಬಿಡುತ್ತೆ. ಹಾಗಾಗಿಯೇ ಸಿಂಹರಾಶಿಯವರು ಪ್ರಾರಂಭಿಸಬೇಕಾದ್ರೆ ಜಾಗ್ರತೆಯಿಂದ ಪ್ರಾರಂಭಿಸತಕ್ಕಂಥದ್ದು. ಇಲ್ಲದಿದ್ದರೆ ಸಂಪೂರ್ಣ ನಿಮ್ಮ ಕೆಲಸ ಕಾರ್ಯಗಳು ಅಡೆತಡೆಗಳಿಂದ ಗೊಂದಲಮಯ ಕೂಡಿಬಿಟ್ಟಿರುತ್ತೆ. ಯಾವಾಗ ಮೊದಲೇ ಗೊಂದಲ ಆಗಿಬಿಡುತ್ತೋ ಆ ಕೆಲಸವನ್ನು ಕಂಪ್ಲೀಟ್ ಮಾಡೋಕ್ಕೆ ನಮಗೆ ಒಂಥರ ನಿರಾಸಕ್ತಿ ಜಾಸ್ತಿ ಆಗಿಬಿಡುತ್ತೆ, ಆಸಕ್ತಿ ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿಯೇ ಕೊಂಚ ಮಟ್ಟಿಗೆ ಶುರು ಮಾಡಬೇಕಾದ್ರೆ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಶುರು ಮಾಡಿ ಕೆಲಸ ಕಾರ್ಯವನ್ನು. ಇಲ್ಲದಿದ್ದರೆ ಸಂಪೂರ್ಣ ತಿಂಗಳು ಕೆಲಸ ಕಾರ್ಯದಲ್ಲೇ ಸ್ಟ್ರಕ್ ಆಗಿಬಿಡ್ತೀರ. ಅದೇ ರೀತಿ ಈ ಮಾಸ ಅನ್ನೆಸೆಸರಿ ಖರ್ಚನ್ನು ಪ್ರಮುಖವಾಗಿ ಮೋಸ ಹೋಗತಕ್ಕಂಥ ಚಾನ್ಸಸ್ ಇರುತ್ತೆ. ನಾಗಲೇ ತಿಳಿಸ್ಕೊಟ್ಟಿದ್ದೆ, ಇದೇ ವಿಡಿಯೋಲಿ ತಿಳಿಸ್ಕೊಟ್ಟಿದ್ದೆ. ಲಕ್ಷ್ಮಿ ಅನುಗ್ರಹವಾಗುತ್ತೆ. ಮೊದಲಿಗಿಂತಲೂ ಕೂಡ ಹಣಕಾಸನ್ನು ನೀವು ಕೇಂದ್ರೀಕೃತವಾಗಿ ಇಟ್ಕೊಳ್ತೀರಾ, ಸೇವಿಂಗ್ಸ್ ಮಾಡ್ಕೊಳ್ತೀರಾ ಅಂತ. ಆದರೆ ಅತಿಯಾದ ಬುದ್ಧಿವಂತಿಕೆ ಒಂದೊಂದ್ಸಲ ನಷ್ಟವನ್ನು ತಂದುಕೊಟ್ಬಿಡುತ್ತೆ. ಎಲ್ಲೋ ಏನೋ ಸೇವ್ ಮಾಡ್ಕೊಳಕ್ಕೆ ಹೋಗಿ ನೆಲ್ಲೋ ಕಳ್ಕೊಂಬಿಡ್ತೀರಾ. ಕಳ್ಕೊಂಡ್ರದ್ದು ನಿಮಗೆ ಫೀಲ್ಗೆ ಬರಲ್ಲ. ಮೋಸ ಹೋಗತಕ್ಕಂಥದ್ದು ದುಂದು ವೆಚ್ಚಗಳು ಅಂತ ಹೇಳ್ತೀವಲ್ಲ, ಈ ಮಾಸ ಕೊಂಚ ಮಟ್ಟಿಗೆ ಕೆಲವರಿಗೆ ಆಗುತ್ತೆ. ಆ ವಿಚಾರದಲ್ಲಿ ಜಾಗ್ರತೆಯಿಂದಿರತಕ್ಕಂಥದ್ದು. ಅದೇ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಡಿ. ಯಾವ ರಾಶಿಯವರು ಇದನ್ನು ಭಾಗವಹಿಸತಕ್ಕಂಥದ್ದಲ್ಲ. ಆದರೆ ಕೆಲವರದ್ದು ಒಂದು ಚಟ ಇರುತ್ತೆ. ಎಷ್ಟು ಬುದ್ಧಿ ಹೇಳಿದ್ರು, ಎಷ್ಟು ತಿದ್ದರೂ ಕೂಡ ಹುಟ್ಟರು ಗುಣ ಸುಟ್ಟು ಹೋಗಲ್ಲ ಅಂತ ಹೇಳ್ತೀವಲ್ಲ, ಆ ಥರ ಗುಣದವರು ಕೆಲವರು ಇರ್ತಾರೆ.
ಅದು ಅನಿಸ್ತಿರುತ್ತೆ ಕಾನೂನುವಾಗಿ ಅದು ಮಾಡಬಾರ್ದು, ಸಮಾಜಕ್ಕೆ ಹಾನಿಯಾಗತ್ತೆ ಅಂತ. ಶಾರ್ಟ್ಕಟಲ್ಲಿ ಏನೋ ಮಾಡ್ಕೊಂಬಿಟ್ರೆ ನನಗೆ ಲಾಭವಾಗತ್ತಲ್ಲ ಅಂತೇಳಿ ಅದನ್ನು ಮಾಡೋಕ್ಕೆ ಹೋಗ್ತೀರಾ? ಗಂಡ ಅಂತ ಕಟ್ಟಿಟ್ಟ ಬುತ್ತಿ. ಸಿಂಹ ರಾಶಿಯವರು ಅಂತಲ್ಲ, ಈ 12 ರಾಶಿಯಲ್ಲ, ಯಾವುದೇ ರಾಶಿ ಆಗದೇ ಇರಲಿ, ಒಬ್ಬ ಮನುಷ್ಯ ಅಂತ ಜನನಾದ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗವಹಿಸಬಾರ್ದು, ಪ್ರೋತ್ಸಾಹ ಕೂಡ ಮಾಡಬಾರ್ದು. ದೊಡ್ಡ ತಪ್ಪು. ತುಂಬ ಜನ ಕೇಳ್ತಾ ಇರ್ತಿರ್ತಾರೆ, ತುಂಬ ಜನ ಇದನ್ನು ಹೇಳ್ತಿರ್ತೀರ, ಗುರುಗಳೇ ನಾನು ಯಾರಿಗೂ ಏನೂ ದ್ರೋಹನೇ ಮಾಡಿಲ್ಲ, ನನಗೆ ಯಾಕೆ ಈ ಥರ ಕಷ್ಟ, ನಾನು ತುಂಬ ಚೆನ್ನಾಗಿದ್ದೀನಿ ಜೀವನದಲ್ಲಿ, ಆದರೆ ತುಂಬ ಚೆನ್ನಾಗಿದ್ದೇ ಕೂಡ ಎಲ್ಲರಿಗೂ ಎಲ್ಲ ರೀತಿ ಸಹಾಯ ಮಾಡಿದ್ದೀನಿ, ಆದರೆ ನನಗೆ ಯಾಕೆ ಭಗವಂತ ಎಲ್ಲ ರೀತಿ ಕಷ್ಟವನ್ನು ಕೊಡ್ತಾನೆ ಅಂತ. 2 ವರ್ಷ 3 ವರ್ಷ 4 ವರ್ಷದೆಲ್ಲ ಒಪ್ಕೊಳ್ತೀನಿ, ಅದರ ಹಿಂದೆ ಮಾಡಿರ್ತಕ್ಕಂಥ ಒಂದಷ್ಟು ತಪ್ಪುಗಳು ಯಾವಾಗಲೂ ಕೂಡ ಈ ಜನ್ಮದ ಕರ್ಮಗಳೇ ನಮ್ಮನ್ನು ಬಾಧಿಸತಕ್ಕಂಥದ್ದು. ಇಂದಿನ ಜನ್ಮದ ಕರ್ಮಗಳು ಖಂಡಿತವಾಗಿಯೂ ಈ ಜನ್ಮದಲ್ಲಿ ಎಫೆಕ್ಟ್ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರಮುಖ ಈ ಜನ್ಮದಲ್ಲಿ ನಾವು ಏನು ಜಾಸ್ತಿ ಕರ್ಮಗಳನ್ನು ಮಾಡ್ತೀವೋ ಅದನ್ನು ಭಗವಂತ ಒಂದಷ್ಟು ಸಮಯವನ್ನು ಕೊಟ್ಟು ಖಂಡಿತ ಹೊಡಿತಾನೆ, ಯಥೇಚ್ಛವಾಗಿ ಪೆಟ್ಟುಗಳನ್ನೇ ಕೊಡ್ತಾನೆ. ಅದಕ್ಕೆ ಹೇಳತಕ್ಕಂಥದ್ದು, ನಾವು ಮಾಡತಕ್ಕಂಥ ತಪ್ಪುಗಳು ಜನಕ್ಕೆ ಕಾಣದೇ ಇರಬಹುದು, ಮೇಲಿರತಕ್ಕಂಥ ಭಗವಂತ ನಿಮ್ಮ ಆತ್ಮಸಾಕ್ಷಿ ಖಂಡಿತವಾಗಿ ಎರಡಕ್ಕೂ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತೇವೆ, ನೀವೇನೋ ಒಂದು 10 ವರ್ಷದಿಂದ ಏನೋ ದೊಡ್ಡ ದ್ರೋಹ ಅನ್ಯಾಯ ಮೋಸ ಮಾಡಿಬಿಟ್ಟು ಒಂದು 20 ವರ್ಷ ದಾನ ಧರ್ಮ ಮಾಡಿಬಿಟ್ಟು ಇಷ್ಟೆಲ್ಲ 20 ವರ್ಷ ದಾನ ಧರ್ಮ ಮಾಡಿದೆ, ಈಗಲೂ ಯಾಕೆ ಭಗವಂತ ನನಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ ಅಂದರೆ ಉತ್ತರ ನಿಮ್ಮ ಬಳಿಯೇ ಇದೆ ತಾನೆ. ಆ ತಪ್ಪುಗಳನ್ನು ಸಿಂಹ ರಾಶಿಯವರು ಮಾಡ್ಕೊಳ್ಬೇಡಿ. ಮಾಡಿಕೊಂಡ್ರೆ ಖಂಡಿತ ಜೀವನ ಪರ್ಯಂತ ಈ ವಿಚಾರದಲ್ಲಿ ತುಂಬ ಪಶ್ಚಾತ್ತಾಪವನ್ನು ಪಡ್ತೀರಾ. ಹಾಗೆಯೇ ಸರಿ ಮಾಡ್ಕೊಳ್ತಕ್ಕಂತಹ ಅವಕಾಶಗಳೇ ಭಗವಂತ ನಿಮಗೆ ಕೊಟ್ಟಿರೋದಿಲ್ಲ ಅಂತ. ಅದೇ ರೀತಿ ಈ ಮಾಸದಲ್ಲಿ ನಿಮಗೆ ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಮನಸ್ತಾಪಗಳು, ನಿಷ್ಠೂರ ಕೊಂಚ ಮಟ್ಟಿಗೆ ಜಾಸ್ತಿಯೇ ಇರುತ್ತೆ. ದಾಯಾದಿಗಳೊಂದಿಗೆ ಕಲಹ ಕೂಡ ಜಾಸ್ತಿ ಆಗತಕ್ಕಂಥದ್ದು. ಸಂಸಾರದಲ್ಲಿ ಬಿರುಕುಗಳು ಕೂಡ ಜಾಸ್ತಿ ಆಗುತ್ತೆ. ಈ ವಿಚಾರದಲ್ಲಿ ಕೊಂಚ ಮಟ್ಟಿಗೆ ಗಮನ ಹರಿಸಿ, ಆಳತಕ್ಕಂಥ ಮಾತಿನ ಮೇಲೆ ಯಥೇಚ್ಛವಾಗಿ ಗಮನ ಹರಿಸಿದರೆ ಈ ಯಾವುದೇ ಸಮಸ್ಯೆಗಳು ನಿಮ್ಮನ್ನು ಬಾಧಿಸೋದಿಲ್ಲ. ಅದೇ ರೀತಿ ವ್ಯಾಪಾರ ವ್ಯವಹಾರದಲ್ಲಿ ತೆಗೆದುಕೊಳ್ಳತಕ್ಕಂತಹ ಆತುರದ ನಿರ್ಧಾರಗಳಿಂದ ನಷ್ಟ ಸಂಭವ. ವ್ಯಾಪಾರದಲ್ಲಿ ಖಂಡಿತ ಲಾಭ ಇದೆ ಈ ಮಾಸ, ಆದರೆ ಏನೋ ಆತರ ಮಾಡೋಕೆ ಕೊಟ್ಟೋಗ್ಬಿಟ್ಟು ಏನೋ ಕಳ್ಕೊಂಡ್ಬಿಡ್ತಿದ್ದೀನಿ ಅಂತ ಹೇಳಿ ಪಡ್ಕೊಳಕ್ಕೆ ಹೋಗ್ತಿರಲ್ಲ, ಅದು ನಷ್ಟ ಸಂಭವ ಆಗತಕ್ಕಂಥ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಆದಷ್ಟು ಆತುರದ ನಿರ್ಧಾರಗಳು ವ್ಯಾಪಾರದಲ್ಲಿ ತೆಗೆದುಕೊಳ್ಬೇಡಿ. ಅಜೀರ್ಣದ ಸಮಸ್ಯೆಗಳನ್ನ ಯಾರು ಎದುರಿಸ್ತಾ ಇದ್ದಾರೆ, ರಕ್ತದೊತ್ತಡದ ಸಮಸ್ಯೆಗಳು ಯಾರು ಎದುರಿಸ್ತಾ ಇದ್ದಾರೆ ಸಿಂಹರಾಶಿಯವರು, ಜಾಗ್ರತೆಯಿಂದಿರಿ. ಆ ಸಮಸ್ಯೆಗಳು ಈ ಮಾಸದಲ್ಲಿ ಉಲ್ಬಣ ಆಗತಕ್ಕಂಥದ್ದು. ಕೊಂಚ ಮಟ್ಟಿಗೆ ಹಾಸ್ಪಿಟ್ಲು ಮನೆ ಅಂತ ಓಡಾಡತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗ್ಬಿಡುತ್ತೆ. ಅದೇ ರೀತಿ ಈ ಮಾಸದಲ್ಲಿ ಕೊಂಚ ಮಟ್ಟಿಗೆ ಅಪರಿಚಿತರೊಂದಿಗೆ ಹಣಕಾಸಿನ ವ್ಯವಹಾರವನ್ನು ಮಾಡ್ತಿದ್ದರೆ ಕೊಂಚ ಮಟ್ಟಿಗೆ ನಿಲ್ಲಿಸತಕ್ಕಂಥದ್ದು. ಅಂದರೆ ಫ್ರೆಂಡೋ ಅಥವಾ ಇನ್ಯಾರ ಜೊತೆನೋ ಒಂದು ಹಣಕಾಸಿನ ಸಂಬಂಧಗಳನ್ನಿದ್ದರೆ, ಈ ತಿಂಗಳು ಹಣಕಾಸನ್ನು ಕೊಡಬೇಕು ಅಂತಿದ್ದರೆ ಜಾಗ್ರತೆಯಿಂದ 2 ಬಾರಿ ಯೋಚನೆ ಮಾಡಿ ಹಣವನ್ನು ಕೊಡತಕ್ಕಂಥದ್ದು. ಇಲ್ಲದಿದ್ದರೆ ಹಣಕಾಸನ್ನು ಕಳ್ಕೊಂಡ್ಬಿಡ್ತೀರ. ಈ ಮಾಸದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗಿರತಕ್ಕಂತಹ ಶತ್ರುವಿನ ಬಾಧೆ ದೂರವಾಗತಕ್ಕಂಥದ್ದು. ಹಾಗೆಯೇ ಪ್ರತಿ ಮಂಗಳವಾರ, ಈ ಮಾಸದಲ್ಲಿ ಬರತಕ್ಕಂಥ ಪ್ರತಿ ಮಂಗಳವಾರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭಗವಂತನಿಗೆ ಮಾಡಿರ್ತಕ್ಕಂತಹ ರುದ್ರದ ಅಭಿಷೇಕದ ಪ್ರಸಾದವನ್ನು ಧಾರಣೆಯನ್ನು ಮಾಡಿ, ಭಗವಂತನ ಕ್ಷೇತ್ರದಲ್ಲಿ ಅರ್ಚನಾದಿಗಳನ್ನು ಮಾಡಿಸ್ಕೊಂಡು ಕುಂಕುಮವನ್ನು ಪ್ರತಿನಿತ್ಯ ಧಾರಣೆ ಮಾಡತಕ್ಕಂಥದ್ರಿಂದ ನಿಮ್ಮಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ. ಬರತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ. ಯಾರಿಗಾದರೂ ಕೂಡ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳಿಸ್ಕೊಳ್ಬೇಕು, ಯಾರಿಗಾದರೂ ಕೂಡ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು, ಅಥವಾ ನನಗೆ ಯಾವುದಾದ್ರು ಸಮಸ್ಯೆಗಳನ್ನು ತುಂಬ ಎದುರಿಸ್ತಾ ಇದ್ದಾರೆ, ಅದಕ್ಕೊಂದು ಕ್ಲಾರಿಟಿ ಬೇಕು, ಅಥವಾ ಅದಕ್ಕೆ ಒಂದು ಸಜೆಷನ್ ಬೇಕು, ಅಥವಾ ಭವಿಷ್ಯದಲ್ಲಿ ಈ ಉದ್ಯೋಗ ಕೆಲಸ ಕಾರ್ಯವನ್ನು ನಾನು ಮಾಡ್ಬೋದಾ, ಈ ಥರ ಯಾವುದೇ ಸಮಸ್ಯೆಗಳಿದ್ದರೆ ನಮಗೆ ಕಮೆಂಟನ್ನು ಮಾಡ್ಬೋದು. ಪ್ರಮುಖವಾಗಿ ಪ್ರತಿ ಶನಿವಾರ ವಿಶೇಷವಾಗಿ ಕವಡೆ ಶಾಸ್ತ್ರದ ಮುಖಾಂತರ ವಾರ ಭವಿಷ್ಯವನ್ನು ಕೊಡತಕ್ಕಂತಹ ಪ್ರಮುಖ ವಿಡಿಯೋ ಪ್ರತಿ ಶನಿವಾರ ಅಪ್ಲೋಡ್ ಆಗುತ್ತೆ. ಆ ಸಂಚಿಕೆಯಲ್ಲಿ ನಾನು ನಿಮಗೆ ನಿಮ್ಮ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಕ್ಲಾರಿಟಿಗಳನ್ನಾಗಿರ್ಬೋದು, ಅಥವಾ ನಿಮ್ಮ ಜಾತಕ ವಿಮರ್ಶೆಗಳಾಗಿರ್ಬೋದು, ಆ ಸಂಚಿಕೆ ತಿಳಿಸ್ಕೊಡ್ತೇನೆ. ಸಿಂಹರಾಶಿ ಸಹಿತವಾಗಿ ಯಾವುದೇ ರಾಶಿಯವರು ನಿಮ್ಮ ಎಂಥದೇ ಸಮಸ್ಯೆಗಳಿದ್ರು ಕಮೆಂಟ್ ಮಾಡಿ, ಅಥವಾ ನಮ್ಮ ನಂಬರ್ ಏನು ಡಿಸ್ಪ್ಲೇ ಆಗ್ತಾಯಿದೆ ಅದಕ್ಕೆ ಕಾಲ್ ಮಾಡ್ಬೋದು. ನೇರ ಭೇಟಿ ಕೂಡ ಮಾಡತಕ್ಕಂಥದ್ದು, ಅಥವಾ ಆನ್ಲೈನಲ್ಲೂ ಕೂಡ ಕನ್ಸಲ್ಟೆನ್ಸಿ ತೆಗೆದುಕೊಳ್ಬೋದು. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಭವಿಷ್ಯ ದರ್ಶನದ ಮುಖಾಂತರ ನಾನು ಪರಿಹಾರವನ್ನು ಕೊಡ್ತೇನೆ. ಶುಭಮಸ್ತು.